ಈ ಒಂದು ವಿಡಿಯೋದಲ್ಲಿ ಈ ರೀತಿಯ ರೆಸ್ಯೂಮ್ಸ್ ನ ಫೋನ್ ಅಲ್ಲಿ ಹೇಗೆ ಫ್ರೀ ಆಗಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಈ ರೀತಿ ರೆಸ್ಯೂಮ್ಸ್ ನ ಕ್ರಿಯೇಟ್ ಮಾಡಕ್ಕೆ ಫೋನ್ ಅಲ್ಲಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕು. ಒಂದು ಅಪ್ಲಿಕೇಶನ್ ಯಾವುದು ಅಂದ್ರೆ ಕನ್ವಾ ಅಂತ. ಪ್ಲೇ ಸ್ಟೋರ್ ಆಪ್ ನ ಓಪನ್ ಮಾಡ್ಕೊಬೇಕು. ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾರ್ ನಲ್ಲಿ ಕನ್ವಾ ಅಂತ ಸರ್ಚ್ ಮಾಡ್ಕೊಬೇಕು. ಕನ್ವಾ ಅಂತ ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಇವಾಗ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಇವಾಗ ಓಪನ್ ಮಾಡ್ಕೊತೀನಿ ಈ ಆ್ಯಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಸೈನ್ ಇನ್ ಆಗೋಕ್ಕೆ ಕೇಳುತ್ತೆ. ಸೈನ್ ಇನ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಜಿಮೇಲ್ ಐ ಡಿ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ಫೋನಲ್ಲಿರೋ ಜಿಮೇಲ್ ಐ ಡಿ ಎಲ್ಲ ಬರುತ್ತೆ. ಅಲ್ಲಿ ನಿಮ್ಮದು ಜಿಮೇಲ್ ಐ ಡಿನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಆ್ಯಪ್ ಓಪನ್ ಆಗುತ್ತೆ. ಇದು ಸ್ಕ್ರೀನ್ ರೆಕಾರ್ಡಲ್ಲಿ ಇದೆಲ್ಲ ಕ್ಯಾಪ್ಚರ್ ಆಗಿಲ್ಲ. ನೆಕ್ಸ್ಟ್ ಈ ಆ್ಯಪ್ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಇದೊಂದು ಗ್ರಾಫಿಕ್ ಡಿಸೈನ್ ಆ್ಯಪ್. ಇದರಲ್ಲಿ ಫೋಟೋಸ್ ಡಿಸೈನ್ ಮಾಡ್ಬೋದು, ಮತ್ತೆ ಯೂಟ್ಯೂಬ್ ಥಂಬ್ನೇಲ್ಸ್ ಮತ್ತೆ ವಿಡಿಯೋ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಇವಾಗ ರೆಸ್ಯೂಮ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ಮೇಲ್ಗಡೆ ಸರ್ಚ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡಿ ಇಲ್ಲಿ ರೆಸ್ಯೂಮ್ ಅಂತ ಟೈಪ್ ಮಾಡ್ಕೊಬೇಕು. ಟೈಪ್ ಮಾಡಿ ಸರ್ಚ್ ಮಾಡ್ಕೊಬೇಕು. ಸರ್ಚ್ ಮಾಡಿದಾಗ ಈ ರೀತಿ ರೆಸ್ಯೂಮ್ ಟೆಂಪ್ಲೇಟ್ಗಳು ಬರುತ್ತೆ. ಇಲ್ಲಿ ಕೆಲವೊಂದು ಫ್ರೀ ರೆಸ್ಯೂಮ್ ಟೆಂಪ್ಲೇಟ್ಗಳು ಇರುತ್ತೆ, ಅದನ್ನ ಯೂಸ್ ಮಾಡಿ ನಾವು ಎಡಿಟ್ ಮಾಡ್ಕೊಬಹುದು. ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಕೆಲವೊಂದು ರೆಸ್ಯೂಮ್ ಟೆಂಪ್ಲೇಟ್ಗಳ ಮೇಲೆ ಕ್ರಿಯೇಟ್ ಸಿಂಬಲ್ ಇದೆಯಲ್ಲ, ಅವೆಲ್ಲ ಪ್ರೋ ವರ್ಷನ್ ಇರುತ್ತೆ, ಅದಕ್ಕೆಲ್ಲ ಅಮೌಂಟ್ ಕೊಟ್ಟು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವ ರೆಸ್ಯೂಮ್ ಟೆಂಪ್ಲೇಟ್ ಮೇಲೆ ಕಿರೀಟ ಸಿಂಬಲ್ ಇರಲ್ಲ, ಅದನ್ನ ನಾವು ಫ್ರೀ ಆಗಿ ಯೂಸ್ ಮಾಡ್ಕೊಬಹುದು. ಎಕ್ಸಾಂಪಲ್ಗೆ ನಾನು ಇಲ್ಲಿ ಒಂದು ರೆಸ್ಯೂಮ್ ಟೆಂಪ್ಲೇಟ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ್ಮೇಲೆ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ನಮಗೆ ಬೇಕಾಗಿರೋ ರೀತಿ ನಾವು ಇವಾಗ ಈ ರೆಸ್ಯೂಮ್ ನ ಎಡಿಟ್ ಮಾಡ್ಕೊಬಹುದು. ಇಲ್ಲಿ ಇವಾಗ ಹೆಸರನ್ನ ಚೇಂಜ್ ಮಾಡಕ್ಕೆ ಇಲ್ಲಿ ಹೆಸರು ಆಪ್ಷನ್ ಇದೆಯಲ್ಲ, ಈ ಹೆಸರು ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ಎಡಿಟ್ ಅಂತ ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಯಾವ ಹೆಸರು ಬೇಕು ನಾವು ಅದನ್ನ ಟೈಪ್ ಮಾಡ್ಕೊಬೇಕು. ಎಕ್ಸಾಂಪಲ್ಗೆ ನಾನು ಇಲ್ಲಿ ನನ್ನ ಹೆಸರನ್ನ ನಾನು ಟೈಪ್ ಮಾಡ್ಕೋತೀನಿ. ಇವಾಗ ಇಲ್ಲಿ ನೀವು ನೋಡ್ತಾ ಇರಬಹುದು ನನ್ನ ಹೆಸರು ಇವಾಗ ಇಲ್ಲಿ ಚೇಂಜ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಹೆಸರು ಕೆಳಗಡೆ ಪ್ರೊಫೆಷನಲ್ ಬೇಕಾದ್ರೆ ಟೈಪ್ ಮಾಡ್ಕೊಬಹುದು, ಬೇಡ ಅಂದ್ರೆ ಡಿಲೀಟ್ ಮಾಡ್ಕೊಬಹುದು. ನೆಕ್ಸ್ಟ್ ಅಲ್ಲಿ ಅಬೌಟ್ ಮೀ ಅಂತ ಇರುತ್ತೆ, ಅಲ್ಲಿ ನಮ್ಮ ವರ್ಕ್ ಬಗ್ಗೆ ನಾವು ಏನಾದ್ರು ಸ್ವಲ್ಪ ಟೈಪ್ ಮಾಡ್ಕೊಬೇಕು. ನೆಕ್ಸ್ಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಇರುತ್ತೆ, ನಿಮ್ಗೆ ಏನಾದ್ರು ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನು ಸಹ ಎಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟು ವರ್ಷ ಇದೆ, ಏನು ಎತ್ತ ಅಂತ ಅಲ್ಲಿ ಟೈಪ್ ಮಾಡ್ಕೊಬಹುದು. ನೆಕ್ಸ್ಟ್ ಅಲ್ಲಿ ರೆಫರೆನ್ಸ್ ಅಂತಿದೆ, ಅಲ್ಲಿ ರೆಫರೆನ್ಸ್ ಬೇಕಾದ್ರೆ ನಾವು ಟೈಪ್ ಮಾಡ್ಕೊಬಹುದು. ನೆಕ್ಸ್ಟ್ ಈ ಸೈಡ್ ಬಂದಾಗ ಇಲ್ಲಿ ಎಜುಕೇಶನ್ ಅಂತಿದೆ, ಅಲ್ಲಿ ನಮ್ಮ ಎಜುಕೇಶನ್ ಡೀಟೇಲ್ಸ್ ನ ಎಂಟರ್ ಮಾಡ್ಕೊಬೇಕು. ನಮ್ದು ಏನ್ ಎಜುಕೇಶನ್ ಮತ್ತೆ ಯಾವ ವರ್ಷ ಮತ್ತೆ ಎಷ್ಟು ಪರ್ಸೆಂಟೇಜು ಅಂತೆಲ್ಲ ಇಲ್ಲಿ ಟೈಪ್ ಮಾಡ್ಕೊಬೇಕು, ಯಾವ ಕಾಲೇಜು. ನೆಕ್ಸ್ಟ್ ಅಲ್ಲಿ ಮೇಲ್ಗಡೆ ಕಾಂಟ್ಯಾಕ್ಟ್ ಅಂತ ಇದೆ, ಅಲ್ಲಿ ನಮ್ಮ ಒಂದು ಫೋನ್ ನಂಬರ್ ಮತ್ತೆ ಇಮೇಲ್ ಐ ಡಿನ ನಾವು ಟೈಪ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ನಲ್ಲಿ ಎಕ್ಸ್ಪರ್ಟ್ಸ್ ಅಂತ ಆಪ್ಷನ್ ಇದೆ, ಅಲ್ಲಿ ನಮ್ಮ ಒಂದು ಸ್ಕಿಲ್ ಬಗ್ಗೆ ನಾವು ಟೈಪ್ ಮಾಡ್ಕೊಬೇಕು, ನಮ್ಗೆ ಯಾವ್ಯಾವ ಸ್ಕಿಲ್ ಬರುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಒಂದು ಫೋಟೋ ಇದೆಯಲ್ಲ, ಅಲ್ಲಿ ನಮ್ಮ ಫೋಟೋನ ಆಡ್ ಮಾಡಕ್ಕೆ ಈ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಡಿಲೀಟ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಎರಡು ಆಪ್ಷನ್ ಬರುತ್ತೆ, ಇಲ್ಲಿ ಡಿಲೀಟ್ ಇಮೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ಇಮೇಜ್ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಈ ಆಪ್ಷನ್ಗಳು ಸ್ವೈಪ್ ಮಾಡಬೇಕು. ಸ್ವೈಪ್ ಮಾಡಿದಾಗ ಇಲ್ಲಿ ಅಪ್ಲೋಡ್ ಅಂತ ಆಪ್ಷನ್ ಇರುತ್ತೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಈ ರೀತಿ ಬರುತ್ತೆ, ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಆಪ್ಷನ್ ಇರುತ್ತೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ಡಿವೈಸ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ನಮ್ಮ ಫೋನ್ ಅಲ್ಲಿರೋ ಫೋಟೋಸ್ ಬರ್ತವೆ. ಇಲ್ಲ ಆಲ್ಬಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಫೋನ್ ಅಲ್ಲಿರೋ ಫೋಟೋಸ್ ಎಲ್ಲ ಬರುತ್ತೆ. ಇಲ್ಲಿ ನಾವು ಯಾವ ಒಂದು ಫೋಟೋನ ನಾವು ಅಲ್ಲಿ ರೆಸ್ಯೂಮ್ಗೆ ಆಡ್ ಮಾಡಬೇಕು ಅಂತ ಇರ್ತೀವಿ, ಆ ಒಂದು ಫೋಟೋನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಎಕ್ಸಾಂಪಲ್ಗೆ ನಾನು ಇಲ್ಲಿ ನನ್ನ ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಲೋಡಿಂಗ್ ಆಗುತ್ತೆ. ಈ ರೀತಿ ಬರುತ್ತೆ. ಇಲ್ಲಿ ಇವಾಗ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇವಾಗ ಈ ಒಂದು ಫೋಟೋನ ಸ್ವಲ್ಪ ಚಿಕ್ಕ ಮಾಡ್ಕೊಬೇಕು. ಚಿಕ್ಕ ಮಾಡ್ಕೊಂಡು ಆ ಫ್ರೇಮ್ ಹತ್ರ ಡ್ರ್ಯಾಗ್ ಮಾಡಬೇಕು. ಡ್ರ್ಯಾಗ್ ಮಾಡಿದಾಗ ಆ ಒಂದು ಫೋಟೋ ಅಲ್ಲಿ ಆಡ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ಫೋಟೋನ ಏನಾದ್ರು ಕ್ರಾಪ್ ಮಾಡಬೇಕು ಅಂತಿದ್ರೆ ಈ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ಕ್ರಾಪ್ ಅಂತ ಆಪ್ಷನ್ ಇರುತ್ತೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಮಗೆ ಬೇಕಾಗಿರೋ ತರ ಇಲ್ಲಿ ನಾವು ಈ ಫೋಟೋನ ಕ್ರಾಪ್ ಮಾಡ್ಕೊಬಹುದು. ನೆಕ್ಸ್ಟ್ ಈ ಒಂದು ಟೆಕ್ಸ್ಟ್ ಸ್ಟೈಲ್ ನಾವು ಚೇಂಜ್ ಮಾಡಬಹುದು. ಅದು ಹೇಗೆ ಅಂದ್ರೆ ಇಲ್ಲಿ ನನ್ನ ಎಕ್ಸಾಂಪಲ್ಗೆ ನಾನು ಇಲ್ಲಿ ನನ್ನ ಒಂದು ನೇಮ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಕೆಳಗಡೆ ಫಾಂಟ್ ಅಂತ ಆಪ್ಷನ್ ಇರುತ್ತೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಸ್ಟೈಲಿಶ್ ಫಾಂಟ್ ಗಳು ಇರುತ್ತೆ, ಇಲ್ಲಿ ನಾವು ಸ್ವೈಪ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನಮ್ಗೆ ಇಷ್ಟ ಆಗೋ ಫಾಂಟ್ ನಾವು ಸೆಲೆಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ಈ ಒಂದು ಟೆಕ್ಸ್ಟ್ ಕಲರ್ ನ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಕಲರ್ ಅಂತ ಆಪ್ಷನ್ ಇರುತ್ತೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಕಲರ್ ಗಳು ಇರುತ್ತೆ. ನಮ್ಗೆ ಯಾವ ಕಲರ್ ಇಷ್ಟ ಆ ಕಲರ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು. ಅವಾಗ ಆ ಒಂದು ಟೆಕ್ಸ್ಟ್ ಕಲರ್ ಚೇಂಜ್ ಆಗುತ್ತೆ. ಈ ಒಂದು ರೆಸ್ಯೂಮ್ ನ ಇವಾಗ ಫೋನ್ಗೆ ಡೌನ್ಲೋಡ್ ಮಾಡೋಕೆ ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ವಾಟ್ಸ್ಆಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮಗೆ ಬೇಕಾಗಿರೋರಿಗೆ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ಕೊಬಹುದು. ಮತ್ತೆ ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಒಂದು ಫೋನ್ಗೆ ಈ ಒಂದು ರೆಸ್ಯೂಮ್ ಡೌನ್ಲೋಡ್ ಆಗುತ್ತೆ. ಇದೇ ರೀತಿ ಬೇರೆ ರೆಸ್ಯೂಮ್ ಟೆಂಪ್ಲೇಟ್ ನು ಸಹ ನಾವು ಎಡಿಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಬಹುದು. ನೆಕ್ಸ್ಟ್ ನಾವೇ ಸ್ವಂತವಾಗಿ ಏನಾದ್ರು ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ರೆಸ್ಯೂಮ್ ನ ನೆಕ್ಸ್ಟ್ ಹಾಗೆ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದು ಇಲ್ಲಿ
ಕ್ರಿಯೇಟ್ ಬ್ಲಾಕ್ ಅಂತ ಆಪ್ಷನ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇದೆಲ್ಲ A4 ಸೈಜ್ ಅಲ್ಲಿ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಒಂದ್ ಸ್ವಲ್ಪ ಹೊತ್ತು ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ್ಮೇಲೆ ಈ ರೀತಿ ಬರುತ್ತೆ ಒಂದು ವೈಟ್ ಶೀಟ್. ಇದು A4 ಸೈಜ್ ಅಲ್ಲಿ ಇರುತ್ತೆ. ಇವಾಗ ಈ ವೈಟ್ ಶೀಟ್ ಅಲ್ಲಿ ನಾವು ಡಿಸೈನ್ ಮಾಡ್ಕೊಬಹುದು. ಡಿಸೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ರೆಸ್ಯೂಮ್ ಟೆಂಪ್ಲೇಟ್ ಗಳು ಬರುತ್ತೆ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಎಲಿಮೆಂಟ್ಸ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅಲ್ಲಿ ಇದನ್ನ ಈ ರೆಸ್ಯೂಮ್ ನ ಎಡಿಟ್ ಮಾಡಕ್ಕೆ ಕೆಲವು ಎಲಿಮೆಂಟ್ಸ್ ಗಳು ಇರುತ್ತೆ. ಡಿಸೈನ್ ಮಾಡೋ ಎಲಿಮೆಂಟ್ಸ್ ಗಳು ಬೇಕಂದ್ರೆ ಇಲ್ಲಿ ಸರ್ಚ್ ಮಾಡ್ಕೊಬಹುದು. ಎಕ್ಸಾಂಪಲ್ ಗೆ ನಾನು ಇಲ್ಲಿ ಒಂದು ಬಾಕ್ಸ್ ಟೈಪ್ ಅಲ್ಲಿ ಇರೋ ಈ ಒಂದು ಎಲಿಮೆಂಟ್ ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಈ ರೀತಿ ಅಡ್ಜಸ್ಟ್ ಮಾಡ್ಕೊತೀನಿ. ಇಲ್ಲಿ ನೋಡ್ತಾ ಇರಬಹುದು, ನೀವು ಸಹ ಈ ರೀತಿ ಅಡ್ಜಸ್ಟ್ ಮಾಡ್ಕೊಬಹುದು. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಮತ್ತೆ ಎಲಿಮೆಂಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಹತ್ರ ಫೋಟೋ ಫ್ರೇಮ್ ಅಂತ ಸರ್ಚ್ ಮಾಡ್ಕೊತೀನಿ. ಅಲ್ಲಿ ಫೋಟೋನ ಆಡ್ ಮಾಡಕ್ಕೆ ಫೋಟೋ ಫ್ರೇಮ್ ಅಂತ ಸರ್ಚ್ ಮಾಡ್ಕೊಂಡಾಗ ಈ ರೀತಿ ಆಪ್ಷನ್ ಗಳು ಬರುತ್ತೆ. ಇಲ್ಲಿ ನಮ್ಗೆ ಇಷ್ಟ ಆಗೋ ಫೋಟೋ ಫ್ರೇಮ್ ನ ನಾವು ಸೆಲೆಕ್ಟ್ ಮಾಡ್ಕೊಬಹುದು. ಎಕ್ಸಾಂಪಲ್ ಗೆ ನಾನು ಇಲ್ಲಿ ಈ ಒಂದು ಫೋಟೋ ಫ್ರೇಮ್ ನ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಒಂದು ಫ್ರೇಮ್ ನಾನು ಈ ರೀತಿ ಅಡ್ಜಸ್ಟ್ ಮಾಡ್ಕೊತೀನಿ. ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಆಡ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಅಂತ ಆಪ್ಷನ್ ಇರುತ್ತಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಎಕ್ಸಾಂಪಲ್ ಗೆ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಸ್ವಲ್ಪ ಚಿಕ್ಕ ಮಾಡ್ಕೊಂಡು ಆ ಫ್ರೇಮ್ ಹತ್ರ ಈ ರೀತಿ ಆಡ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಡ್ ಹೆಡ್ಡಿಂಗ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮಗೆ ಬೇಕಾಗಿರೋ ಹೆಸರು ಅಥವಾ ಏನಾದರೂ ಟೆಕ್ಸ್ಟ್ ಅನ್ನು ನಾವು ಇಲ್ಲಿ ಟೈಪ್ ಮಾಡ್ಕೊಬಹುದು. ಈ ರೀತಿ ಬ್ಲಾಂಕ್ ಪೇಜ್ ಅಲ್ಲಿ ನಾವು ಈ ರೀತಿ ಓನ್ ಆಗಿ ರೆಸ್ಯೂಮ್ ನಾವು ಎಡಿಟ್ ಮಾಡ್ಕೊಬಹುದು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.